दोस्तों आप सबका मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है ಸ್ನೇಹಿತರೆ. ಹಿಂದಿ ಸೆಂಟೆನ್ಸ್ ಮೇಕಿಂಗ್ ಅಲ್ಲಿ ನಾವು ಇವತ್ತು ಒಂದು ಒಂದೇ ವಾಕ್ಯವನ್ನ ಎರಡು ಮೂರು ಕಾಲಗಳಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ನಾವು ಇವತ್ತು ಕಲಿಯೋಣ. ಯಾಕಂದ್ರೆ ಇದನ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಾವು ಅದೇ ತರದ ಬೇರೆ ವರ್ಬ್ಸ್ ಗಳಿಗೆ ಬೇರೆ ಬೇರೆ ಸೆಂಟೆನ್ಸ್ ಮಾಡೋದು ಈಸಿ ಆಗುತ್ತೆ. मैं आता हूँ ನಾನು ಬರುತ್ತೇನೆ. मैं आता हूँ ಬರೀ ಹಿಂದಿನಲ್ಲಿ ಮಾತ್ರ ಕೊಡ್ತಾ ಇದ್ದೀನಿ ನಾನು ಬರುತ್ತೇನೆ. मैं आता हूँ. ಸೊ ಈಗ ಇದನ್ನ ನಾನು ಬರುತ್ತಿದ್ದೇನೆ ಮಾಡಬೇಕು. ನಾನು ಬರುತ್ತಿದ್ದೇನೆ, ಐ ಆಮ್ ಕಮಿಂಗ್. ಅವಾಗ ಹೇಗೆ ಹೇಳಬೇಕಾಗುತ್ತೆ? मैं आ रहा हूँ. मैं आ रहा हूँ. ಸೊ ಇಲ್ಲಿ ನಾನು ಒಂದು ಕ್ರಿಯಾಪದ ಕೊಟ್ಟು ನೀವು ಅದೇ ತರ ಬೇರೆ ಬೇರೆ ಕ್ರಿಯಾಪದಗಳಿಗೆ ಪ್ರಾಕ್ಟೀಸ್ ಮಾಡಿ. मैं आता हूँ ನಾನು ಬರುತ್ತೇನೆ. मैं आ रहा हूँ ನಾನು ಬರುತ್ತಿದ್ದೇನೆ. ನಾನು ಬರುವೆನು, ಐ ವಿಲ್ ಕಮ್. मैं आऊंगा. मैं आऊंगा. ಹಾಗೆ ನಾನು ಬಂದೆ ಅಂತ ಹೇಳ್ಬೇಕಾದ್ರೆ मैं आया. ಇವತ್ತು ನಾನು ತಗೊಂಡಿರೋ ವರ್ಬ್ಗಳೆಲ್ಲ ಏನು ಅಂದ್ರೆ ಇಲ್ಲಿ ನಾವು ನೇನ ಯೂಸ್ ಮಾಡೋದಿಲ್ಲ, ನೇ ಬರೋ ಅಗತ್ಯ ಇಲ್ಲ. ಹಾಗಾಗಿ ಯಾವ್ದ್ರಲ್ಲಿ ನೇ ಬರಬಾರ್ದು ಅನ್ನೋದನ್ನ ಇವತ್ತಿನ ಏನು ಕ್ರಿಯಾಪದಗಳು ಯೂಸ್ ಮಾಡ್ತೀವಿ ಅದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಇದ್ರ ಜೊತೆ ನೇನ ಯೂಸ್ ಮಾಡಬೇಡಿ. ಭೂತಕಾಲದಲ್ಲಿ ಆದ್ರೂ ನೇ ಬರೋದಿಲ್ಲ. मैं आया. मैं आया. ಸೊ मैं आता हूँ ನಾನು ಬರುತ್ತೇನೆ. मैं आ रहा हूँ ನಾನು ಬರುತ್ತಿದ್ದೇನೆ. मैं आऊंगा ನಾನು ಬರುವೆನು. मैं आया ನಾನು ಬಂದೆ. ಸೊ ನೇ ಇಲ್ಲಿ ಬರಲಿಲ್ಲ, ಭೂತಕಾಲದಲ್ಲೂ ನೆನ್ಪಿಟ್ಕೊಳ್ಳಿ. ಈಗ ನಾವು ಹಮ್ ಆತೆ ಹೇ ಅಂದ್ರೇನು? ಹಮ್ ಆತೆ ಹೇ ನಾವು ಬರುತ್ತೇವೆ. ನಾವು ಬರುತ್ತಿದ್ದೇವೆ, ಹಮ್ ಆ ರಹೇ ಹೇ. ಹಮ್ ಆ ರಹೇ ಹೇ. ನಾವು ಬರುವೆವು, ನಾವು ಬರುವೆವು, ಹಮ್ ಆಯೇಂಗೆ. ಹಮ್ ಆಯೇಂಗೆ. ನಾವು ಬಂದೆವು, ನಾವು ಬಂದೆವು, ಹಮ್ ಆಯೇ. ಹಮ್ ಆಯೇ ನಾವು ಬಂದೆವು. ಹಮ್ನೇ ಅಲ್ಲಿ ಬರೋದಿಲ್ಲ, ನೇ ಬರಬಾರ್ದು, ಭೂತಕಾಲ ಆದ್ರೂ ನೆನ್ಪಿಟ್ಕೊಳ್ಳಿ. ಲಡ್ಕಾ ಆತಾ ಹೇ ಹುಡುಗ ಬರುತ್ತಾನೆ. ಲಡ್ಕಾ ಆತಾ ಹೇ ಹುಡುಗ ಬರುತ್ತಿದ್ದಾನೆ ಹೇಳಿ. ಪ್ರಾಕ್ಟೀಸ್ ಆಗ್ಬೇಕಿತ್ತ ತರದ ಸೆಂಟೆನ್ಸ್ಗಳು. ಲಡ್ಕಾ ಆ ರಹಾ ಹೇ, ಕರೆಕ್ಟ್. ಲಡ್ಕಾ ಆ ರಹಾ ಹೇ ಹುಡುಗ ಬರುವನು. ಬರುವನು ಫ್ಯೂಚರ್. ಲಡ್ಕಾ ಆಯೇಗಾ. ಲಡ್ಕಾ ಆಯೇಗಾ ಹುಡುಗ ಬಂದನು. ಹುಡುಗ ಬಂದನು. ಲಡ್ಕಾ ಆಯಾ. ಲಡ್ಕಾ ಆಯಾ ನೇ ಬರ್ಲಿಲ್ಲ, ನೋಟ್ ಮಾಡ್ತಾ ಇರಿ. ಲಡ್ಕಿ ಆತಿ ಹೇ ಹುಡುಗಿ ಬರುತ್ತಾಳೆ. ಲಡ್ಕಿ ಆತಿ ಹೇ ಹುಡುಗಿ ಬರುತ್ತಿದ್ದಾಳೆ ಹೇಳ್ಬೇಕಾದ್ರೆ ಲಡ್ಕಿ ಆ ರಹಿ ಹೇ. ಲಡ್ಕಿ ಆ ರಹಿ ಹೇ ಹುಡುಗಿ ಬರುವಳು. ಲಡ್ಕಿ ಆಯೇಗಿ. ನೋಡಿ ಅಲ್ಲಿ ಆಯೇಗ ಇತ್ತು, ಇಲ್ಲಿ ಆಯೇಗಿ. ಹುಡುಗಿ ಬಂದಳು ಮಾಡ್ಬೇಕಾದ್ರೆ ಬಂದಳು, ಲಡ್ಕಿ ಆಯಿ. ಅಷ್ಟೇ, ವೆರಿ ಸಿಂಪಲ್. ಸೊ ಇವತ್ತು ಹೆಚ್ಚು ನಾನು ಪಾಸ್ಟ್ ಟೆನ್ಸ್ ಅದಕ್ಕೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಕೆಲವು ನೇ ಬರುತ್ತೆ, ನೇ ಬರಲ್ಲ. ಹಾಗಾಗಿ ಇವತ್ತು ನೇ ಎಲ್ಲಿ ಬರೋದಿಲ್ಲ ಪಾಸ್ಟ್ ಟೆನ್ಸ್ ಅಲ್ಲಿ ಅಂತ ಕ್ರಿಯಾಪದಗಳನ್ನ ಮಾತ್ರ ತಗೊಂಡಿದ್ದೀನಿ. ಎಲ್ಲಿ ನೇ ಯೂಸ್ ಮಾಡಬೇಕು ಮಾಡಬಾರ್ದು ಅನ್ನೋದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಪ್ಲೇ ಲಿಸ್ಟ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಅದು ಸಿಗುತ್ತೆ. मैं हंसता हूँ ನಾನು ನಗುತ್ತೇನೆ. मैं हंसता हूँ ನಾನು ನಗುತ್ತಿದ್ದೇನೆ. ನಾನು ನಗುತ್ತಿದ್ದೇನೆ. मैं हंस रहा हूँ. मैं हंस रहा हूँ. ಅದೇ ಹುಡುಗಿ ಆದ್ರೆ ರಹಿ ಹೂ ಮಾಡಿದ್ರೆ ಆಯ್ತಷ್ಟೇ. मैं हंसूंगा ನಾನು ನಗುವೆನು. ನಾನು ನಕ್ಕೆ. मैं हंसा. मैं हंसा. ಹಸ ಅಂದ್ರೆ ನಕ್ಕದು ಪಾಸ್ಟ್ ಟೆನ್ಸ್ ಅಲ್ಲಿ. हम हंसते हैं ನಾವು ನಗುತ್ತೇವೆ. हम हंसते हैं ನಾವು ನಗುತ್ತಿದ್ದೇವೆ. ನಾವು ನಗುತ್ತಿದ್ದೇವೆ. हम हंस रहे हैं ನಾವು ನಗುವೆವು ಫ್ಯೂಚರ್. हम हंसेंगे ನಾವು ನಕ್ಕೆವು. ನಾವು ನಕ್ಕೆವು. हम हंसे. हम हंसे. लड़का हंसता है. लड़का हंसता है ಹುಡುಗ ನಗುತ್ತಾನೆ. ಹುಡುಗ ನಗುತ್ತಿದ್ದಾನೆ ಹೇಳಿ. ಹುಡುಗ ನಗುತ್ತಿದ್ದಾನೆ. ಲಡ್ಕಾ ಹಸ್ ರಹಾ ಹೇ. ಅಲ್ಲಿ ನೀವು ಪ್ಲೇಸ್ ಈ ಲಡ್ಕಾ ಪ್ಲೇಸ್ ಅಲ್ಲಿ ಯಾವ್ದಾದ್ರು ಬಾಯ್ ನೇಮ್ ರೀಪ್ಲೇಸ್ ಮಾಡಿದ್ರು ಸೆಂಟೆನ್ಸ್ ಸೇಮ್ ಇರುತ್ತೆ.
लड़का हंस रहा है। फ्यूचर लड़का हंसेगा, ಹುಡುಗ ನಕ್ಕನು, लड़का हंसा, लड़का हंसा। ಹುಡುಗಿ ನಗುತ್ತಾಳೆ, लड़की हंसती है, लड़की हंसती है, ಹುಡುಗಿ ನಗುತ್ತಾಳೆ, ಹುಡುಗಿ ನಗುತ್ತಿದ್ದಾಳೆ ಮಾಡಿ. ಇಲ್ಲೂ ಅಷ್ಟೇ ಲಡ್ಕಿ ಪ್ಲೇಸ್ ಅಲ್ಲಿ ಯಾವುದೇ ಗರ್ಲ್ ನೇಮ್ ಹಾಕಿ ಸೆಂಟೆನ್ಸ್ ಸೇಮ್ ಇರುತ್ತೆ. ಲಡ್ಕಿ ಹಸ್ ರಹಿ ಹೈ, ಲಡ್ಕಿ ಹಸ್ ರಹಿ ಹೈ, ಹುಡುಗಿ ನಗುವಳು, ನಗುವಳು, ಲಡ್ಕಿ ಹಸೇಗಿ, ಹಸೇಗಿ, ಹುಡುಗಿ ನಕ್ಕಳು, ಲಡ್ಕಿ ಹಸಿ, ಲಡ್ಕಿ ಹಸಿ, ಲಡ್ಕಾ ಹಸ, ಲಡ್ಕಿ ಹಸಿ. ಈಗ ಲಡ್ಕಿ ರೋತಿ ಹೇ ಬಂದ್ರೆ, ಲಡ್ಕಿ ರೋತಿ ಹೇ, ಅಳುತ್ತಾಳೆ, ಹುಡುಗಿ ಅಳುತ್ತಾಳೆ, ಹುಡುಗಿ ಅಳುತ್ತಿದ್ದಾಳೆ, ಲಡ್ಕಿ ರೋ ರಹಿ ಹೇ, ಲಡ್ಕಿ ರೋ ರಹಿ ಹೇ, ಹುಡುಗಿ ಅಳುವಳು, ಲಡ್ಕಿ ರೋಯೇಗಿ, ರೋಯೇಗಿ. ಹಾಗೆ ಲಡ್ಕಿ ರೋಯಿ, ಹುಡುಗಿ ಅತ್ತಳು, ಹುಡುಗಿ ಅತ್ತಳು. ಈಗ ನೀವು ಇಲ್ಲಿ ಏನ್ ಮಾಡಬಹುದು, ಇಲ್ಲಿ ಬೇರೆ ಬೇರೆ ಕ್ರಿಯಾಪದಗಳನ್ನ ಹಾಕೊಳ್ತಾ ಹೋಗ್ಬೋದು. ರೋತಿ ಹೇ ಜಾಗದಲ್ಲಿ ನೀವು ಬೇರೆ ಪಡ್ತಿ ಹೇ ಹಾಕ್ಬೋದು, ಲಿಖ್ತಿ ಹೇ ಹಾಕ್ಬೋದು, ಗಾತಿ ಹೇ ಹಾಕ್ಬೋದು, ಜಾತಿ ಹೇ ಹಾಕ್ಬೋದು, ಆತಿ ಹೇ ಹಾಕ್ಬೋದು, ಉಠ್ತಿ ಹೇ, ಸೋತಿ ಹೇ, ಆ ತರ ಬೇರೆ ಬೇರೆ ಕ್ರಿಯಾಪದಗಳಿಗೆ ಟ್ರೈ ಮಾಡ್ತಾ ಹೋಗಿ. ಓಕೆ, ಈಗ ಇಲ್ಲಿ ಪ್ರಾಕ್ಟೀಸ್ಗೆ ಪಾಸ್ಟ್ ಟೆನ್ಸ್ ಇಲ್ಲಿ ಏನ್ ಮಾಡ್ಬೇಕು, ನಾನು ಇಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದೀನಿ, ಮೈ ಡ್ಯಾಶ್ ಉಠ. ಈಗ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನಾನು ಬೆಳಿಗ್ಗೆ ಎದ್ದೆ, ನಾನು ಬೆಳಿಗ್ಗೆ ಎದ್ದೆ ಅಂತ ಸೆಂಟೆನ್ಸ್. आपको क्या करना है, हिंदी में बोलना है. ಇಲ್ಲಿ ಬೆಳಿಗ್ಗೆ ಅನ್ನೋದಕ್ಕೆ ಏನ್ ಬರುತ್ತೆ ವರ್ಡ್, ಅದನ್ನ ಇಲ್ಲಿಗೆ ರಿಪ್ಲೇಸ್ ಮಾಡಿ ಕಮೆಂಟ್ಸ್ ಅಲ್ಲಿ ಹಾಕಿ. ನಾನು ಬೆಳಿಗ್ಗೆ ಎದ್ದೆ, ಮೈ ಡ್ಯಾಶ್ ಉಠ. ಬೆಳಿಗ್ಗೆ ಅನ್ನೋದಕ್ಕೆ ಏನ್ ಬರುತ್ತೆ ಅನ್ನೋದನ್ನ ಹಾಕಿ ನೀವು ಕಮೆಂಟ್ಸ್ ಅಲ್ಲಿ ಆನ್ಸರ್ ಹಾಕಿ. ಓಕೆ, ಅದನ್ನ ಸ್ತ್ರೀಲಿಂಗ್ ಮಾಡ್ಬೇಕು ಅಂದ್ರೆ ಮೈ ಉಠಿ ಅಷ್ಟೇ, ವೆರಿ ಸಿಂಪಲ್, ಏನು ಯಾವ ಚೇಂಜಸ್ ಇಲ್ಲ. ಹಮ್ ಡ್ಯಾಶ್ ಉಠೆ, ಹಮ್ ಡ್ಯಾಶ್ ಉಠೆ, ನಾವು ಎದ್ದೆವು, ನಾವು ಬೆಳಿಗ್ಗೆ 5 ಗಂಟೆಗೆ, ಬೆಳಿಗ್ಗೆ 5 ಗಂಟೆಗೆ ಅಂತ ಇದಕ್ಕೆ ಸೇರಿಸಿ. ಓಕೆ, ನಾವು ಬೆಳಿಗ್ಗೆ 5 ಗಂಟೆಗೆ ಎದ್ದೆವು ಅನ್ನೋದನ್ನ ನೀವು ಹಿಂದಿನಲ್ಲಿ ಸೆಂಟೆನ್ಸ್ ಮಾಡಿ ಕಮೆಂಟ್ಸ್ ಅಲ್ಲಿ ಹಾಕಿ. ಹಮ್ ಡ್ಯಾಶ್ ಉಠೆ, ಅದನ್ನ ಏನ್ ಬರ್ಬೇಕು, ಬೆಳಿಗ್ಗೆ 5 ಗಂಟೆಗೆ, ಅದನ್ನ ನೀವು ಹಾಕಿ. ಲಡ್ಕ ಉಠ ಇದೆ, ಹುಡುಗ ಈಗ ಎದ್ದನು, ಹುಡುಗ ಈಗ ಎದ್ದನು. ಈಗ ಅನ್ನೋದಕ್ಕೆ ಹಿಂದಿನಲ್ಲೇನು ಸೆಂಟೆನ್ಸ್ ಮಾಡಿ. ಹುಡುಗಿ ಬಂದ್ರೆ ಏನ್ ಬರುತ್ತೆ ನಿಮ್ಗೆ ಗೊತ್ತಿದೆ ಅಲ್ವಾ. ಲಡ್ಕಿ ಡ್ಯಾಶ್ ಉಠಿ, ಲೇಟ್ ಆಗಿ, ಲೇಟ್ ಆಗಿ ಅನ್ನೋದಕ್ಕೆ ಹಿಂದಿನಲ್ಲಿ ಏನ್ ಹೇಳ್ಬೇಕು ಹೇಳಿದ್ದೀನಿ ನಾನು ಈಗಾಗ್ಲೇ. ಸೊ ಹುಡುಗಿ ತಡವಾಗಿ ಅಥವಾ ಲೇಟ್ ಆಗಿ ಎದ್ದಳು, ಎದ್ದಳು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ನೀವು ಅದನ್ನ ಇಲ್ಲಿ ನೀವು ಮಾಡಿ ಕಮೆಂಟ್ಸ್ ಅಲ್ಲಿ ಅದರ ಆನ್ಸರ್ನ ಹಾಕಿ. ಓಕೆ, ಮೈ ಚಲ, ಒಳಗೆ, ನಾನು ಒಳಗೆ ಹೋದೆ, ನಾನು ಒಳಗೆ ಹೋದೆ. ಒಳಗೆ ಅನ್ನೋದಕ್ಕೆ ಏನ್ ಬರ್ಬೇಕು, ಅವಾಗ ವರ್ಡ್ನ ಹಾಕಿ ಮೈ ಡ್ಯಾಶ್ ಚಲ ಸೆಂಟೆನ್ಸ್ ಕಂಪ್ಲೀಟ್ ಮಾಡಿ. ಹಮ್ ಚಲೆ, ಹೊರಗೆ ಬರ್ಬೇಕೀಗ, ಹೊರಗೆ ಅನ್ನೋದಕ್ಕೆ ಹಿಂದಿನಲ್ಲಿ ಏನಿದೆ ವರ್ಡ್ನ ಹಾಕಿ ಸೆಂಟೆನ್ಸ್ ಕಂಪ್ಲೀಟ್ ಮಾಡಿ. ಹಮ್ ಡ್ಯಾಶ್ ಚಲೆ, ನಾವು ಹೋದೆವು, ಹೊರಗೆ ಅನ್ನೋದಕ್ಕೆ ನೀವು ಅಲ್ಲಿ ಹಾಕ್ಬೇಕು. ಲಡ್ಕ ಚಲ, ಮನೆಯ ಒಳಗೆ, ನೋಡಿ ಒಳಗೆ ಇತ್ತು, ಈಗ ಮನೆಯ ಒಳಗೆ ಅಂತ ಹಾಕ್ಬೇಕು. ಮನೆಯ ಒಳಗೆ ಅನ್ನೋದಕ್ಕೆ ಹಿಂದಿನಲ್ಲಿ ಏನ್ ಹೇಳ್ತೀವಿ ಆ ವರ್ಡ್ನ ಹಾಕಿ ಸೆಂಟೆನ್ಸ್ ಕಂಪ್ಲೀಟ್ ಮಾಡಿ. ಲಡ್ಕ ಡ್ಯಾಶ್ ಚಲ, ಲಡ್ಕಿ ಚಲಿ, ಇಲ್ಲಿ ಮೇಲೆ ಬೇರೆ, ಲಡ್ಕಿ ಮೇಲೆ ಹೋದಳು ಹೇಳ್ಬೇಕು. ಮೇಲೆ ಅನ್ನೋದಕ್ಕೆ ನೀವು ಯಾವ ವರ್ಡ್ನ ಹಾಕ್ಬೇಕು ಇದೆಲ್ಲ ನಾನು ಹೇಳಿದ್ದೀನಿ. ಸೊ ಈ ತರ ನಿಮ್ಗೆ ಒಂದು ಗೊತ್ತಾದ್ರೆ ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೋಬಹುದು, ಎಷ್ಟು ನಿಮ್ಗೆ ಗೊತ್ತಾಗಿದೆ, ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಅಂತ. ಓಕೆ, ಸೊ ಮೈ ಸೋಯ, ನಾನು ಮಲಗಿದೆ, ನಾನು ಈಗ ಮಲಗಿದೆ ಸೆಂಟೆನ್ಸ್, ನಾನು ಈಗ ಮಲಗಿದೆ. ಈಗ ಅನ್ನೋದಕ್ಕೆ ಹಿಂದಿನಲ್ಲಿ ಏನ್ ಬರುತ್ತೆ ಸೆಂಟೆನ್ಸ್ ಮಾಡಿ ಅದನ್ನ ನೀವು ಕಮೆಂಟ್ಸ್ ಅಲ್ಲಿ ಹಾಕಿ. ನಾವು ಮಲಗಿದೆವು, ನಾವು ಬೇಗ ಮಲಗಿದೆವು ಅಂತ ಬರ್ಬೇಕು. ನಾವು
ಬೇಗ ಮಲಗಿದೆವು. ಹಮ್ ಸೋಯೆ ತೆ. ಬೇಗ ಅನ್ನೋದಕ್ಕೆ ಏನು ವರ್ಡ್ನ ಇಲ್ಲಿ ಹಾಕಿ ಸೆಂಟೆನ್ಸ್ ಮಾಡಿದ್ರೆ ಆಯ್ತು. ಹಮ್ ಡ್ಯಾಶ್ ಸೋಯೆ. ಹುಡುಗ ಮಲಗಲಿಲ್ಲ ಅಂತ ಬರ್ಬೇಕು. ಮಲಗಲಿಲ್ಲ ಅನ್ನೋದಕ್ಕೆ ಏನ್ ಬರ್ಬೇಕು ಇಲ್ಲಿ? ಸೋಯಾ ಇದೆ. ಇಲ್ಲಿ ಏನ್ ಹಾಕ್ಬೇಕು ಆ ವರ್ಡ್? ಅದನ್ನ ನಾನು ಹೇಳಿದ್ದೀನಿ. ಅದನ್ನ ನೀವು ಹಾಕಿ ಸೆಂಟೆನ್ಸ್ ಅನ್ನ ಮಾಡಿ. ಹುಡುಗಿ ತುಂಬಾ ಮಲಗಿದಳು ಅನ್ನೋದಕ್ಕೆ, ತುಂಬಾ ಅನ್ನೋದಕ್ಕೆ ಇಲ್ಲಿ ಒಂದು ವರ್ಡ್ ಬರಬೇಕು. ಯಾವ ವರ್ಡ್ ಹಿಂದಿನಲ್ಲಿದೆ ಅದನ್ನ ಹಾಕಿ ಸೆಂಟೆನ್ಸ್ ಮಾಡಿ. ಓಕೆ. ನಾನು ಬಿದ್ದೆ. ನಾನು ಮೇಲಿಂದ ಬಿದ್ದೆ. ಮೇಲಿಂದ ಅನ್ನೋದಕ್ಕೆ ಇಲ್ಲಿ ವರ್ಡ್ ಹಿಂದಿನಲ್ಲಿ ಹಾಕಬೇಕು. ಮೇಲಿಂದ ಬಿದ್ದೆ. ನಾನು ಮೇಲಿಂದ ಬಿದ್ದೆ. ಯಾವ ವರ್ಡ್ ಬರುತ್ತೆ ಹಾಕಿ. ಹಮ್ ಗಿರೆ. ಬಸ್ಸಿಂದ, ನಾವು ಬಸ್ಸಿಂದ ಬಿದ್ದೆವು ಅಂತ ಹೇಳ್ಬೇಕಾದ್ರೆ ಇಲ್ಲಿ ಬಸ್ಸಿಂದ ಅಂತ ಹಾಕ್ಬೇಕಾದ್ರೆ ಬಸ್ಸಿನಿಂದ ಯಾವ ವರ್ಡ್ ಬರಬೇಕು? ಹೇಗೆ ಬರಬೇಕು? ಕಾರಕ ಏನ್ ಬರಬೇಕು? ಅದನ್ನ ಸೇರಿಸಿ ಹಾಕಿ. ಲಡಕ ಗಿರ. ಸೈಕಲ್ ಇಂದ. ಸೈಕಲ್ ಇಂದ ಬರೀ ಸೈಕಲ್ ಅಂತ ಬರೆದ್ರೆ ಆಗಲ್ಲ. ಇಂದ ಅನ್ನೋದಕ್ಕೆ ಯಾವ ಕಾರಕ ಬರುತ್ತೆ ಅದನ್ನ ನೀವು ಹಾಕ್ಬೇಕಾಗುತ್ತೆ. ಲಡಕ ಡ್ಯಾಶ್ ಗಿರ. ಹುಡುಗ ಸೈಕಲ್ ಇಂದ ಬಿದ್ದನು. ಹುಡುಗಿ ಬಿದ್ದಳು. ಅಲ್ಲುವೆ ಸೈಕಲ್ ಇಂದ ಅಂತ ಸೇರಿಸಿ ಸೆಂಟೆನ್ಸ್ ಮಾಡಿ. ಹುಡುಗಿ ಸೈಕಲ್ ಇಂದ ಬಿದ್ದಳು. ಇಲ್ಲಿ ಸೆಂಟೆನ್ಸ್ ಮಾಡಿ ನೀವು ಅದನ್ನ ಕಮೆಂಟ್ಸ್ ಅಲ್ಲಿ ಹಾಕ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಇದನ್ನ ಶೇರ್ ಮಾಡಿಕೊಂಡು, ಸಬ್ಸ್ಕ್ರೈಬ್ ನೀವು ಇನ್ನೂ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ओके, थैंक्स फॉर वॉचिंग। सुनने के लिए आप सबको धन्यवाद।